ನಮಸ್ತೆ, ನಾನಿವತ್ತು ಹೋಮ್ ಮೇಡ್ ಆಯುರ್ವೇದಿಕ್ ಹೇರ್ ಆಯಿಲ್ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದಕ್ಕೆ ಏನೇನು ಬೇಕು ಅಂದರೆ, ಇದಕ್ಕೆ ನಾನು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ, 1/4 ಲೀಟ್ರ್ ಹರಳೆಣ್ಣೆ, ಕರಿಬೇವಿನ ಸೊಪ್ಪು, 1 ಇಡಿ ಈರುಳ್ಳಿ, 1-2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಲ್ಲಿಕಾಯಿ 4ರಿಂದ 5 ಅದನ್ನು ತುರಿದಿಟ್ಕೊಂಡಿದ್ದೀನಿ. ಆಲೋವೆರಾ ಸ್ವಲ್ಪ, ಮೆಹಂದಿ ಸೊಪ್ಪು ಸ್ವಲ್ಪ, ದಾಸವಾಳದ ಹೂವು ಮತ್ತು ದಾಸವಾಳದ ಎಲೆ ಅದನ್ನು ಸ್ವಲ್ಪ ತಗೊಂಡಿದ್ದೀನಿ. ರೋಸ್ಮೆರಿ ಲೀವ್ಸು, ಮೆಂತ್ಯ ಮತ್ತು ಲವಂಗ ಸ್ವಲ್ಪ ತಗೊಂಡಿದ್ದೀನಿ. ಇವಾಗ ನಾನು ಬಾಣಲೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಇದು ಕಾದ್ಮೇಲೆ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇ ಹರಳೆಣ್ಣೆನ ಸೇರಿಸ್ಕೊಂಡು ಅದೆರಡು ಕಾದ ನಂತರ ನಾನು ಮೆಂತ್ಯ ಮತ್ತು ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇಲ್ಲಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಇವಾಗ ಆಲೋವೆರಾ ಸೇರಿಸ್ಕೊಳ್ತಾ ಇದ್ದೀನಿ. ಆಲೋವೆರಾ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ತುರಿದಿಟ್ಕೊಂಡಿರೋ ನೆಲ್ಲಿಕಾಯಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕಡಿಮೆ ಉರಿನಲ್ಲೇ ಇಟ್ಟು ಮಾಡಬೇಕು. ತುಂಬ ನೊರೆ ಬರುತ್ತೆ ಉರಿ ಜಾಸ್ತಿ ಆದರೆ. ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಕಡಿಮೆ ಉರಿನಲ್ಲೇ ಇಟ್ಟು ನಿಧಾನಕ್ಕೆ ಇದನ್ನು ಫ್ರೈ ಮಾಡಬೇಕು. ಒಂದು ಅರ್ಧ ಗಂಟೆ ಹಿಡಿಯುತ್ತೆ ಇದನ್ನೆಲ್ಲ ಫ್ರೈ ಮಾಡೋದಕ್ಕೆ. ಇವಾಗ ನಾನು ಅದಕ್ಕೆ ದಾಸವಾಳದ ಎಲೆನ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೇ ಮೆಹಂದಿ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಇವಾಗ ಅದ್ರ ಜೊತೆಗೆ ರೋಸ್ಮೆರಿ ಲೀವ್ಸು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಅದರ ಅಂಶ ಎಲ್ಲ ಅಲ್ಲಿ ಎಣ್ಣೆಯಲ್ಲಿ ಬಿಡಬೇಕು. ಇವಾಗ ದಾಸವಾಳದ ಹೂವನ್ನ ಹಾಕ್ಕೊಂಡಿದ್ದೀನಿ. ನಿಧಾನಕ್ಕೆ ಇದನ್ನು ಬೇಯಿಸ್ತಾ ಹೋಗಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಇದು ಉರಿ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬೇಡಿ, ಎಲ್ಲ ತುಂಬ ನೊರೆ ಬಂದು ಕೆಳಗಡೆ ಚೆಲ್ಲೋಗುತ್ತೆ. ನೋಡಿ ಇವಾಗ ಇಷ್ಟು ಫ್ರೈ ಆಗಿದೆ. ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ ಇವಾಗ ಇದು ಆಗಿದೆ. ಇವಾಗ ಇದನ್ನು ಒಂದು ಜಾಲರಿನಲ್ಲಿ ಸೋಸಿ ಎಣ್ಣೆನ ಸಪ್ರೇಟ್ ಮಾಡಬೇಕು. ಇವಾಗ ನೋಡಿ ಆಗಿದೆ. ಇವಾಗ ಹೋಮ್ ಮೇಡ್ ಹೇರ್ ಆಯಿಲ್, ಆಯುರ್ವೇದಿಕ್ ಹೇರ್ ಆಯಿಲ್ ರೆಡಿ. ಥ್ಯಾಂಕ್ ಯು.